ಸ್ಪೈಸಿ ಚಿಕನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಈ ಥರ ಪುಡಿ ಈ ಥರ ಮಾಡ್ಕೊಳ್ಳಿ. ಆನಿಯನ್ನು ಫ್ರೈ ಮಾಡಿದ್ದೀನಿ, ಅದು ತಣ್ಣಗಾಗಿದೆ. ಮೆಣಸಿನ ಪುಡಿ ಸ್ವಲ್ಪ, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅರಿಶಿನ ಪುಡಿ, ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ರುಚಿ ನೋಡಿ. ಆಮೇಲೆ ಖಾರದ ಪುಡಿ ಸ್ವಲ್ಪ, ಕರ್ಡ್ ಸ್ವಲ್ಪ, ಒಂದು ಸ್ಪೂನು ತುಪ್ಪ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದೆಲ್ಲ ಮಿಕ್ಸ್ ಮಾಡಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದು 1/2 ಅವರ್ ನೆನಿಬೇಕು. ನೋಡಿ ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಎಣ್ಣೆಗೆ ಚಕ್ಕೆ, ಲವಂಗ, 2 ಏಲಕ್ಕಿ, ಸ್ವಲ್ಪ ಸೋಂಪು, ಮೆಣಸು ಸ್ವಲ್ಪ, ಮತ್ತು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಾಗೆ ಕಲಿಸ್ಕೊಡ್ಬೇಕು ಚೆನ್ನಾಗಿ. ಇದು ಕಲಸಿನೇ ಬೇಯಿಸಬೇಕು. ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ, ಕಮ್ಮಿ ಇದ್ದರೆ ಆಗಲ್ಲ ಈ ಚಿಕನ್ನು. ನೋಡಿ ಈ ರೀತಿ ತಿರುಗಿಸ್ಕೊಟ್ಟಿದ್ಮೇಲೆ ಮತ್ತು ಸ್ಟೌವು ಸ್ಲೋ ಫ್ಲೇಮಲ್ಲೆಲ್ಲ ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ. ಮತ್ತು ಇದನ್ನು ಮುಚ್ಚಳ ಹಾಕಿ ಮುಚ್ಚಿನೇ ಆಗಾಗಲೂ ತೆಗ್ದು ಕಲಿಸ್ಕೊಡ್ಬೇಕು. ನೋಡಿ ತೆಗ್ದು ಈ ರೀತಿ ಆಗಾಗಲೂ ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಸಹ ನೀರು ಹಾಕಲೇಬಾರ್ದು. ನೋಡಿ ಇದು ತಿರುಗಿಸಿ ಕೊಟ್ಟು ಮುಚ್ಚಳ ಹಾಕಿ ಮುಚ್ಚಿನೇ ಇದು ಕಲಸಿ ಕೊಟ್ಟಿದ್ದು. ಮತ್ತು ಇದನ್ನು ಡ್ರೈ ಫ್ರೈ ಮಾಡಬೇಕು. ನಿಮ್ಗೆ ಇಷ್ಟೇ ಬೇಕು ಅಂದರೆ ಓಕೆ. ಸ್ಪೈಸಿ ಚಿಕನ್ ರೆಡಿ. ನೋಡಿ ನಾನು ಮಾಡಿರೋದು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ.